ಸಂಸ್ಕಾರಗಳೇ ನಿಜವಾದ ಸೌಂದರ್ಯ. ಒಬ್ಬ ವ್ಯಕ್ತಿಯಲ್ಲಿ ಸಂಸ್ಕಾರಗಳು ನೆಲೆಗೊಂಡರೆ ಬದುಕಿನ ಉದ್ದಕ್ಕೂ ಆ ವ್ಯಕ್ತಿಯ ಬಗ್ಗೆ ಆದರದ ಭಾವ ಬರುತ್ತದೆ ಎಂದು ಸ್ವಂದ ಸ್ವರ್ಣವಲ್ಲಿ ಮಹಾಸ್ವಾಮೀಜಿಗಳು ಹೇಳಿದರು. ನಗರದ ಕಡವೆ ಕಲ್ಯಾಣ ಮಂಟಪದಲ್ಲಿ ಅಖಿಲ ಹವ್ಯಕ ಮಹಾಸಭೆಯ ಸಂಸ್ಥೆಯು ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಹವ್ಯಕ ಶಿಕ್ಷಕರ ವೇದಿಕೆ, ಹವ್ಯಕ ವೈದಿಕ ಸಂಘಟನೆ ಹಮ್ಮಿಕೊಂಡ ಸಂಸ್ಕಾರೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಸಾನ್ನಿಧ್ಯ ನೀಡಿ ಆಶೀರ್ವಚನವನ್ನ ನೀಡಿದರು. ಸಂಸ್ಕಾರಗಳು ಮೊದಲು ಮನೆಯಿಂದಲೇ ಆಗಬೇಕು. ತಂದೆ ತಾಯಿ ಸಂಸ್ಕಾರವಂತರಾಗಿ ಮಕ್ಕಳಿಗೆ ಕೊಡಬೇಕು. ನಂತರ ಶಾಲೆಯಲ್ಲಿ ಸಿಗಬೇಕು ಎಂದ ಅವರು ಸಂಸ್ಕಾರಗಳನ್ನ ಎತ್ತಿ ಹೇಳುವುದು ಅತಿ ಮುಖ್ಯ ಎಂದು ಹೇಳಿದರು. ಶ್ರೀಮನ್ನೆಲೆ ಮಾವು ಮಠದ ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮೀಜಿಗಳು ಮಾತನಾಡಿ, ಮನುಷ್ಯನ ಆಂತರ್ಯದ ಗುರುತೇ ಸಂಸ್ಕಾರ. ಮಾಡುವ ಚಿಂತನೆ, ಕಾರ್ಯ, ಅನುಭವ ಗುರುತೇ ಅಭ್ಯಾಸವಾಗಿ ಸ್ವಭಾವವಾಗುತ್ತದೆ. ಸ್ವಭಾವ ಗುರುತಾಗುತ್ತದೆ. ಅಂತಹ ಸಂಸ್ಕಾರವನ್ನ ಸರಿಯಾಗಿ ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು. ಇಂದಿನ ಈ ಸಂಸ್ಕಾರೋತ್ಸವವು ಸಫಲವಾಗಿ ಆ ಶ್ರೀಯರಿಯ ಕೃಪೆಯು ಎಲ್ಲರ ಮೇಲೆ ಇರಲಿ ಎಂಬುದಾಗಿ ಆಶಿಸುತ್ತಾ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಸವಾಲುಗಳು ಬಹಳ ದೊಡ್ಡದಿದೆ. ನಮ್ಮ ಸಂಸ್ಕಾರ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸುವ ಕಾರ್ಯವಾಗಬೇಕು. ಹಿರಿಯರ ದಾರಿಯಲ್ಲಿ ಮುಂದಿನ ಪೀಳಿಗೆಯು ನಡೆಯುವಂತಾಗಬೇಕು ಎಂದು ಹೇಳಿದರು. ಹಲವು ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಪ್ರೋತ್ಸಾಹಿಸ್ತಾ ಇರುವಂತಹ ಹವ್ಯಕ ಮಹಾಸಭೆಯ ಪ್ರಾರಂಭದಿಂದ ಇದುವರೆಗೂ ಆದಂತಹ ಎಲ್ಲರನ್ನ ನಾನು ಮತ್ತೊಮ್ಮೆ ಮನಸಾರೆ ಸ್ಮರಿಸಿಕೊಳ್ತಾ ನಮ್ಮೆಲ್ಲರ ಪರವಾಗಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಇವತ್ತು ನಮ್ಮ ಡಾಕ್ಟರ್ ಗಿರಿಧರ್ ಕಜೆಯವರು ಬರಬೇಕಾಗಿತ್ತು. ಅವರ ಸಂದೇಶವನ್ನು ಕೇಳಿದೆ. ನಾವೆಲ್ಲರೂ ಸಹ ಡಾಕ್ಟರ್ ಗಿರಿಧರ್ ಕಜೆಯವರ ಕ್ರಿಯಾಶೀಲ ಚಟುವಟಿಕೆಗಳನ್ನು ನೋಡಿದ್ದೇವೆ. ವೇದಿಕೆಯಲ್ಲಿ ಮಹಾಸಭೆಯ ಉಪಾಧ್ಯಕ್ಷರಾದ ಶ್ರೀಧರ್ ಭಟ್ ಕೆಕ್ಕಾರ, ಆರ್ ಎಂ ಹೆಗಡೆ ಬಾಳೇಸರ್ ಇತರರು ಉಪಸ್ಥಿತರಿದ್ದರು. ಸುಧಾಮೂರ್ತಿ ಚಪತ್ತಿ, ರಾಮಕೃಷ್ಣ ಭಟ್, ವಿ ಉಮಾಕಾಂತ್ ಭಟ್ ಕರಕೈ, ನಿರ್ಘಾನ ವಿಶ್ವನಾಥ್ ಭಟ್, ಡಾಕ್ಟರ್ ಆರತಿ ವಿಬಿ ಅವರಿಂದ ವಿವಿಧ ಮಹತ್ವದ ಗೋಷ್ಠಿಗಳು ನಡೆದವು. ತುಳಸಿ ಹೆಗಡೆ ತಂಡದಿಂದ ಯಕ್ಷರೂಪಕ, ತೋಟಿಮನೆ ಗಣಪತಿ ಹೆಗಡೆ ಸಂಗಡಿಗರಿಂದ ಯಕ್ಷ ನೃತ್ಯ ಸಿಂಚನ, ಶಿಕ್ಷಕಿಯರಿಂದ ಜಾನಪದ ನೃತ್ಯ ಕಾರ್ಯಕ್ರಮಗಳು ನಡೆದವು. ನುಡಿಸಿರಿ ನ್ಯೂಸ್ ಡೆಸ್ಕ್, ಸಿರ್ಸಿ.